ಇವತ್ತು ಫೈನಲ್ ಮಾಡಿ ಡೆಲಿವರಿ ಕೊಡಂದ್ರೆ ಗಾಡಿ ಕೊಡ್ಲಿಕ್ಕೆ ಆಗಂಗಿಲ್ಲ. ಇನ್ನ ಕಂಪ್ನಿಗೆ ಅಟ್ಯಾಚ್ ಐತ್ರಿ ಗಾಡಿ. 30ನೇ ತಾರೀಕಿಗೆ ಗಾಡಿ ಕ್ಲಿಯರ್ ಆಗ್ತದ. ಅಲ್ಲಿಂದ ಇದು ಗಾಡಿ ಸೇಲ್ ಸ್ಟಾರ್ಟ್ ಆಗ್ತದ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಫುಲ್ ಕಂಡೀಷನ್ ಅದ. ಕಂಡೀಷನ್ ಗಾಡಿ ಇದೆ. ಮತ್ತೆ ರೀಡಿಂಗ್ ಕೂಡ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಗಾಡಿ ಕಂಪ್ನಿಗೆ ಅಟ್ಯಾಚ್ ಇರೋದ್ರಿಂದ ಎಲ್ಲ ಎಂಟ್ರಿ ಆಗ್ತಾ ಇರುತ್ತೆ. ಪ್ರತಿದಿನ ಗಾಡಿ ರೀಡಿಂಗ್ ಎಂಟ್ರಿ ಆಗುತ್ತೆ. ಇದು ಓಡಿಸಲಿಕ್ಕೆ ಚಾನ್ಸೇ ಇಲ್ಲ. ಇಷ್ಟು ಜನರ ಗಾಡಿ ಸಿಗೋದು ಎಲ್ಲೋ ಬೋರ್ಡಲ್ಲಿ ಬಹಳಷ್ಟು ರೇರು. ಕಂಪ್ನಿಗೆ ಅಟ್ಯಾಚ್ ಇರ್ತಕ್ಕಂಥ ಗಾಡಿ ಇರೋದ್ರಿಂದ ನಮ್ಗೆ ಒರಿಜಿನಲ್ ರೀಡಿಂಗ್ ಅಲ್ಲಿ ಸಿಗ್ತಾ ಇದೆ. ಯಾರಾದರೂ ಚಾಯ್ಸ್ ಮಾಡೋರಿದ್ರೆ ನೋಡ್ಕೊಳ್ಳಿ. ಇಡೀ 3 ವರ್ಷ 2.5 ವರ್ಷ ಈ ಟೈಮಲ್ಲಿ ಈ ಗಾಡಿ ಓಡಾಡಿರೋದು ಇಷ್ಟೇ ಕಿಲೋಮೀಟರ್. ಈ ಗಾಡಿಯಲ್ಲಿ ಓಡಾಡಿರೋದು ಇಬ್ಬರೇ ಮಾತ್ರ. ಈ ಗಾಡಿ ಮನೆಗೂ ಕೊಟ್ಟಿಲ್ಲ, ಅಟ್ಯಾಚ್ ಇರೋದ್ರಿಂದ ಆಫೀಸಲ್ಲೇ ಇರುತ್ತೆ. ಯಾವಾಗ ಶೋರೂಮ್ ಇಂಜಿನ್ ಆಯಿಲ್ ಚೇಂಜ್ ಮಾಡೋದು ಏನೋ ಶೋರೂಮ್ದು ಕೆಲಸ ಇದ್ರೆ ಮಾತ್ರ ಗಾಡಿ ಹೊರಗಡೆ ಬಂದಿರೋದು. ಇಲ್ಲಾಂದ್ರೆ ಕಂಪ್ನಿಗೆ ಇಬ್ಬರೇ, ಒಬ್ರು ಮ್ಯಾನೇಜರ್, ಒಬ್ರು ಅವ್ರ ಅಸಿಸ್ಟೆಂಟ್, ಇಬ್ಬರೇ